ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಕಮ್ ಟ್ಯಾಕ್ಸ್ ಕ್ಲಾಸ್. ಇಂದಿನ ಸೆಷನ್ನಲ್ಲಿ 2020 ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಬಿಕಾಮ್ ಫೈನಲ್ ಇಯರ್ ಅಲ್ಲಿ 6th ಸೆಮ್ಗೆ ಕೊಟ್ಟಿರ್ತಕ್ಕಂಥ ಮೆಡಿಕಲ್ ಪ್ರಾಕ್ಟೀಷನರ್ ಅಥವಾ ಡಾಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ನ 14 ಮಾರ್ಕ್ಸ್ಗೆ ಸಾಲ್ವ್ ಮಾಡಿದ್ವಿ. ಈಗ 2017 ಅಲ್ಲಿ ಒಬ್ಬ ಡಾಕ್ಟರ್ ಪ್ರಿಪೇರ್ ಮಾಡಿರ್ತಕ್ಕಂಥ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟಿದ್ದಾರೆ. ನೌ ಲೆಟ್ ಅಸ್ ಗೆಟ್ ಇನ್ ಟು ದ ಪ್ರಾಬ್ಲಮ್. ಇಲಸ್ಟ್ರೇಷನ್ 4, ಮಿಸ್ಟರ್ ರಾವ್ ಎ ಫಿಸಿಷಿಯನ್ ಅಂತ ಕೊಡ್ತಾರೆ, ಡಾಕ್ಟರ್ ಅಂತ ಕೊಡ್ತಾರೆ ಅಥವಾ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ಕೊಡ್ತಾರೆ, ಎಲ್ಲ ಒಂದೇ. ಅಂಡ್ ರೆಸಿಡೆಂಟ್ ಆಫ್ ಚೆನ್ನೈ, ನೋಡಿ ರೆಸಿಡೆಂಟ್ ಅನ್ನೋ ಪದ ಇಲ್ಲಿ ಕೊಟ್ಟ, ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ ಬರೀಬಹುದು. ಸಬ್ಮಿಟ್ಸ್ ದ ಫಾಲೋಯಿಂಗ್ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2020. ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಡೆಬಿಟ್ ಸೈಡ್, ಓಪನಿಂಗ್ ಬ್ಯಾಲೆನ್ಸ್ 70,000, ಕನ್ಸಲ್ಟೇಷನ್ ಫೀ 2018-19 25,000, 19-20 2,50,000, 2021 30,000. Visiting fee 80,000. Winnings from lottery ಗ್ರಾಸ್ ಅಂತ ಕೊಡ್ತಾರೆ 50,000. Interest on post office savings account 30,000. Gift from patients 40,000. Share from HUF 20,000. Sale of medicines 90,000. Loan from bank 1,50,000. Credit side ನೋಡೋಣ. Rent of clinic 2018-19 80,000, 19-20 1,20,000. Life saving medical equipment 1 lakh. Computers 50,000. Interest on loan profession ಅಂದ್ರೆ ಪ್ರೊಫೆಷನ್ಗೋಸ್ಕರ ತಗೊಂಡಿರೋದು ಲೋನು, ಅದಕ್ಕೆ ಇಂಟ್ರೆಸ್ಟ್ ಕಟ್ಟಿರೋದು ಅಂತ 12,000. ಪ್ರೊಫೆಷನಲ್ ಬುಕ್ಸ್ ಪರ್ಚೇಸ್ಡ್ ಆನ್ಯುಯಲ್ ಪಬ್ಲಿಕೇಶನ್ ಅಂತಾರೆ 15,000. ಪರ್ಚೇಸ್ ಆಫ್ ಕಾರ್ 1,50,000. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ 20,000. ಇನ್ಕಮ್ ಟ್ಯಾಕ್ಸ್ 5,000. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ 18,000. ಗಿಫ್ಟ್ ಟು ಮದರ್ 12,000. ಕಾರ್ ಎಕ್ಸ್ಪೆನ್ಸಸ್ 30,000. ಲಾಟರಿ ಟಿಕೆಟ್ 25,000. ಸ್ಟಾಫ್ ಸ್ಯಾಲರಿ 1,20,000. ಬ್ಯಾಲೆನ್ಸ್ ಕ್ಯಾರಿ ಡೌನ್ 78,000. ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಟೋಟಲ್ 8,35,000 ಕೊಡ್ತಾರೆ. ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. WDV ಅಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಕಾರ್ ಆನ್ 31/3/2019 ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಬಿಗಿನಿಂಗ್ ವಾಸ್ 1 lakh, ಆನ್ ವಿಚ್ 15% ಡಿಪ್ರಿಸಿಯೇಷನ್ ಟು ಬಿ ಚಾರ್ಜ್ಡ್. ಕಾರ್ ಈಸ್ ಯೂಸ್ಡ್ 60% ಫಾರ್ ಪ್ರೊಫೆಷನ್ ಅಂಡ್ 40% ಫಾರ್ ಪ್ರೈವೇಟ್ ಪರ್ಪಸ್. ವಿಸಿಟಿಂಗ್ ಫೀ ಡ್ಯೂ ಬಟ್ ನಾಟ್ ರಿಸೀವ್ಡ್ ಫಾರ್ 2019-20 ಈಸ್ 18,000. ಇದನ್ನ ತಗೋಬಾರ್ದು ನಾವು, ಡ್ಯೂ ಅಂದ್ರೆ ಬಾಕಿ ಇದೆ ಅಂತ. ಕನ್ಸಲ್ಟೇಷನ್ ಫೀಸ್ ಡ್ಯೂ ಬಟ್ ನಾಟ್ ರಿಸೀವ್ಡ್ ಫಾರ್ 2019-20 ಈಸ್ 8,000. ಇದು ಅಷ್ಟೇ, ಇವೆರಡೂ ಕೂಡ ನಾವು ತಗೋಬಾರ್ದು. ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಅಂಡ್ ಕಂಪ್ಯೂಟರ್ಸ್ ವರ್ ಪರ್ಚೇಸ್ಡ್ ಅಂಡ್ ಪುಟ್ ಟು ಯೂಸ್ ಆನ್ 10/9/2019. ಡಿಟರ್ಮೈನ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ಅಸೆಸ್ಮೆಂಟ್ ಇಯರ್ 2021. ಇದನ್ನ ಬಿಕಾಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮೇ 2017 ಅಲ್ಲಿ ಕೊಟ್ಟಿರೋದು. ಇದರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಅಂಡ್ ಕಂಪ್ಯೂಟರ್ಸ್ ವರ್ ಪರ್ಚೇಸ್ಡ್ ಅಂಡ್ ಪುಟ್ ಟು ಯೂಸ್ ಆನ್ 10/9/2019 ಅಂತಾರೆ. ನಮ್ಮ ಪ್ರೀವಿಯಸ್ ಇಯರ್ ಬಿಗಿನಿಂಗ್ ಅಲ್ಲಿ ಇಲ್ಲ, ಈ ಅಸೆಟ್ಸ್ ಎರಡು ಮಧ್ಯದಲ್ಲಿ ತಗೊಂಡಿರೋದು. ನಾವಿವಾಗ ನಂಬರ್ ಆಫ್ ಡೇಸ್ ಕೌಂಟ್ ಮಾಡಬೇಕು, ಎಷ್ಟು ದಿವಸ ಇದನ್ನ ಬಳಸಿದ್ದಾರೆ ಅಂತ. ವಿ ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ ಡೇಸ್ ದಟ್ ದ ಅಸೆಟ್ ಯೂಸ್ಡ್ ಇನ್ ದ ಬಿಸ್ನೆಸ್ ಫಾರ್ ಹೌ ಮೆನಿ ನಂಬರ್ ಆಫ್ ಡೇಸ್. ಓಕೆ, ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋ ಇನ್ಕಮ್ಸ್ ಮಾತ್ರ ತಗೋಬೇಕು. ಪೇಮೆಂಟ್ ಸೈಡ್ ಇರತಕ್ಕಂಥ ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋ ಎಕ್ಸ್ಪೆಂಡಿಚರ್ ಮಾತ್ರ ಲೆಸ್ ಮಾಡಬೇಕು. ಯಾವ್ಯಾವ್ದವು? ಐ ವಿಲ್ ಚೇಂಜ್ ದ ಕಲರ್. ನೋಡಿ, ಈ ಬ್ಲೂ ಕಲರ್ ಅಲ್ಲಿ ಇರ್ತಕ್ಕಂಥವು ಎಲ್ಲೂ ತಗೋಬಾರ್ದು. ನಮ್ಮ ಪ್ರೊಫೆಷನಲ್ ಇನ್ಕಮ್ ಅಲ್ಲ, ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲ. ದೆನ್ ನಮ್ಮ ರಿಸಿಟ್ ಸೈಡ್ ಇರ್ತಕ್ಕಂಥದ್ರಲ್ಲಿ ಗ್ರೀನ್ ಕಲರ್ ಅಲ್ಲಿ ಇರೋ ಮಾತ್ರ ಪ್ರೊಫೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಕಮ್ಸ್. ಕ್ರೆಡಿಟ್ ಸೈಡ್ ರೆಡ್ ಕಲರ್ ಅಲ್ಲಿ ಇರೋ ಮಾತ್ರ ನಾವು ಎಕ್ಸ್ಪೆಂಡಿಚರ್ ಅಂತ ಲೆಸ್ ಮಾಡಬೇಕು. ರೆಡ್ ಕಲರ್ ಜೊತೆಗೆ ಯೆಲ್ಲೋ ಕಲರ್ ಶೇಡ್ ಇದ್ರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇರುತ್ತೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬನ್ನಿ ಅಡ್ಜಸ್ಟ್ಮೆಂಟ್ಸ್ ನೋಡೋಣ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ, ಕಾರನ್ನ 31/3/2019 ಓಪನಿಂಗ್ ಇತ್ತು, ಆಮೇಲೆ ಮತ್ತೆ ಕಾರನ್ನ ಪರ್ಚೇಸ್ ಮಾಡಿದ್ದಾರೆ ಮಧ್ಯದಲ್ಲಿ. ಎರಡೂ ಕೂಡ ಆಡ್ ಮಾಡ್ಕೊಂಡು ಡಿಪ್ರಿಸಿಯೇಷನ್ ಕೊಡಬೇಕು. ಹಾಗೇನೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಕಾರ್ ಈಸ್ ಯೂಸ್ಡ್ 60% ಫಾರ್ ಪ್ರೊಫೆಷನ್. ನಾವು ಅಲೋ ಮಾಡಬೇಕಾಗಿರೋದು ಕಾರ್ಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ಅಲ್ಲಿ 60% ಮಾತ್ರ ಅಲೋ ಮಾಡಬೇಕು.
40% ಫಾರ್ ಪ್ರೈವೇಟ್ ಪರ್ಪಸ್ ಅಂತಾರೆ. 40% ಕೊಡಬಾರ್ದು. ಎಕ್ಸ್ಪೆನ್ಸಸ್ ಇರಲಿ ಅಥವಾ ಕಾರ್ ಪರ್ಚೇಸ್ ಮಾಡೋದಕ್ಕೆ ಡಿಪ್ರಿಸಿಯೇಷನ್ ಇರಲಿ, ಎಲ್ಲವನ್ನೂ ಕೂಡ ವಿ ಹ್ಯಾವ್ ಟು ಗಿವ್ ಓನ್ಲಿ 60% ಆಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ವಿಸಿಟಿಂಗ್ ಫೀ ಡ್ಯೂ ಬಟ್ ನಾಟ್ ರಿಸೀವ್ಡ್ ಫಾರ್ 2019-20 ಅಂತಾರೆ. ಹಾಗೇನೆ ಕನ್ಸಲ್ಟೇಷನ್ ಫೀ ಡ್ಯೂ ಬಟ್ ನಾಟ್ ರಿಸೀವ್ಡ್ ಫಾರ್ 2019-20 ಅಂತಾರೆ. ಇವೆರಡೂ ಕೂಡ ಡ್ಯೂ ಅಂತ ಹೇಳ್ತಾರೆ, ಬಾಕಿ ಇರುವುದು. ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಆಫ್ ದಿಸ್ ಚಾಪ್ಟರ್, ಕ್ಯಾಶ್ ಬೇಸಿಸ್ ಅಲ್ಲಿ ಅಂದ್ರೆ ಆಕ್ಚುಯಲ್ ಕ್ಯಾಶ್ ರಿಸೀವ್ಡ್ ಇಸ್ ಎ ಇನ್ಕಮ್, ಆಕ್ಚುಯಲ್ ಕ್ಯಾಶ್ ಪೇಮೆಂಟ್ ಇಸ್ ಎ ಎಕ್ಸ್ಪೆಂಡಿಚರ್ ಅಲೋಡ್ ಇನ್ ದ ಪ್ರೊಫೆಷನ್. ಬಾಕಿ ಇರುವುದು ಡ್ಯೂ ಅಂತಂದ್ರೆ ನಾವು ತಗೋಬಾರದು. ಇವೆರಡು ನೀವು ಮುಟ್ಲೇಬೇಡಿ. ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಇದು ಹೊಸ ಪಾಯಿಂಟ್, 2019-20 ಬಂದಿರತಕ್ಕಂಥ ಹೊಸ ಪಾಯಿಂಟ್ ಇದು. ಅಂಡ್ ಕಂಪ್ಯೂಟರ್ಸ್ ವರ್ ಪರ್ಚೇಸ್ಡ್ ಅಂಡ್ ಪುಟ್ ಟು ಯೂಸ್ ಆನ್ 10/9/2019. 10/9 ಅಂದ್ರೆ ಸೆಪ್ಟೆಂಬರ್ ಅಲ್ಲಿ 9 ದಿವಸ ಆದ್ಮೇಲೆ 10ನೇ ತಾರೀಕು ತಂದಿದ್ದಾರೆ, ಅಂದ್ರೆ 21 ದಿವಸ. ನೆಕ್ಸ್ಟ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಇಷ್ಟೋ ತಿಂಗಳಲ್ಲಿ 180 ದಿವಸಕ್ಕಿಂತ ಜಾಸ್ತಿ ಯೂಸ್ ಮಾಡಿದಾರ ಅಂದ್ರೆ ಎಸ್, 200 ದಿವಸಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಫುಲ್ ಡಿಪ್ರಿಸಿಯೇಷನ್ ಅಲೋ ಮಾಡಬಹುದು. ಸೊಲ್ಯೂಷನ್ ಅಂತ ಬರೀರಿ. ನೋಟ್ ನಂಬರ್ 1, ಇಟ್ ಈಸ್ ಅಸ್ಯೂಮ್ಡ್ ದಟ್ ಅಸೆಸಿ ಕೀಪ್ಸ್ ಬುಕ್ಸ್ ಆನ್ ಕ್ಯಾಶ್ ಬೇಸಿಸ್. ಈಗ ತಾನೇ ಹೇಳಿದೆ ನಿಮಗೆ, ಆಕ್ಚುಯಲ್ ಕ್ಯಾಶ್ ರಿಸೀವ್ಡ್ ಮತ್ತೆ ಆಕ್ಚುಯಲ್ ಕ್ಯಾಶ್ ಪೇಮೆಂಟ್ ಇವು ಮಾತ್ರ ತಗೋಬೇಕು ಅಂತ ಅದರ ಅರ್ಥ. ಆಸ್ ಯಾಕೆ ಅಂತಂದ್ರೆ ಅದನ್ನ ಕ್ಯಾಶ್ ಬೇಸಿಸ್ ಮೇಲೆ ತಗೊಂಡಿದ್ದಾನೆ ಅಂತ ನಾವು ಅಸ್ಯೂಮ್ ಮಾಡ್ತಿರೋದು. ಯಾಕೆ ಅಂದ್ರೆ ದ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಇಸ್ ಗಿವನ್. ದೇರ್ಫೋರ್ ಓನ್ಲಿ ಆಕ್ಚುಯಲ್ ರಿಸಿಟ್ಸ್ ಅಂಡ್ ಆಕ್ಚುಯಲ್ ಪೇಮೆಂಟ್ಸ್ ಇನ್ ಪ್ರೀವಿಯಸ್ ಇಯರ್ ಶುಡ್ ಬಿ ಕನ್ಸಿಡರ್ಡ್. ತುಂಬಾ ಇಂಪಾರ್ಟೆಂಟ್. ರಿಸಿಟ್ಸ್ ನಾಟ್ ರಿಸೀವ್ಡ್ ಅಂಡ್ ಪೇಮೆಂಟ್ಸ್ ಡ್ಯೂ ಈಸ್ ನಾಟ್ ಕನ್ಸಿಡರ್ಡ್. ತಗೋಬಾರ್ದು. ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಹೇಳ್ತಿದ್ದೀನಿ. ನೆಕ್ಸ್ಟ್ ನೋಟ್ ನಂಬರ್ 2 ಇಂಪಾರ್ಟೆಂಟ್. ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಅಂಡ್ ಕಂಪ್ಯೂಟರ್ಸ್ ವರ್ ಯೂಸಿಂಗ್ ಮೋರ್ ದ್ಯಾನ್ 180 ಡೇಸ್. ನೋಡಿಪ್ಪ, ಇಲ್ಲೊಂದು ಮಾತು ಹೇಳ್ತಾರೆ, 10/9/2019 ತಗೊಂಡಿದ್ದಂಥವ್ರು ಕಂಪ್ಯೂಟರ್ ಮತ್ತೆ ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿ ಅದನ್ನ ಬಳಕೆ ಮಾಡಕ್ ಶುರು ಮಾಡ್ತಿರೋದು 10/9/2019. ಈಗ ಅದು 180 ದಿವಸಕ್ಕಿಂತ ಜಾಸ್ತಿ ಇದೆಯಾ ಅಂದ್ರೆ ಕೌಂಟ್ ಮಾಡೋಣ ನೋಡಿ. ಫಸ್ಟ್ 9ನೇ ತಿಂಗಳು ಅಂತಂದ್ರೆ ಇಟ್ ಈಸ್ ಸೆಪ್ಟೆಂಬರ್ ಅಲ್ಲಿ 9ನೇ ತಾರೀಕು ಆದ್ಮೇಲೆ ನೋಡಿ, ಇಲ್ಲಿ 10/9ನೇ ತಾರೀಕು ತಗೊಂಡಿರೋದು 9 ದಿವಸ ಆದ್ಮೇಲೆ ಉಳಿದಿರೋದು 21 ದಿವಸ. ಸೆಪ್ಟೆಂಬರ್ 21, ಅಕ್ಟೋಬರ್ 31, ನವೆಂಬರ್ 30, ಡಿಸೆಂಬರ್ 31, ಜನವರಿ 2020 31, ಫೆಬ್ರವರಿ 28 ಡೇಸ್ ಅಂಡ್ ಮಾರ್ಚ್ 31. ಇದೆಲ್ಲ ಕೂಡಿದ್ರೆ 203 ದಿವಸ ಬರುತ್ತೆ. 180 ದಿವಸಕ್ಕಿಂತ ಜಾಸ್ತಿ ಬಳಸಿದೀವಿ ಅನ್ನೋದಕ್ಕೆ ಈ ಕ್ಯಾಲ್ಕುಲೇಷನ್ಸ್ ತೋರಿಸ್ತಿದ್ವಿ. ದೇರ್ ಫೋರ್ ದ ಡಿಪ್ರಿಸಿಯೇಷನ್ ವಿಲ್ ಬಿ ಗಿವನ್ ಕಂಪ್ಲೀಟ್ಲಿ. ಎಷ್ಟು ಪರ್ಸೆಂಟ್ ಇದ್ರೆ ಅಷ್ಟು ಕೊಡಬೇಕು. ಯಾಕೆ ಹೇಳ್ತಿದ್ದೀನಿ ಅದನ್ನ ಅಂದ್ರೆ 180 ಡೇಸ್ಗಿಂತ ಕಡಿಮೆ ಬಳಸಿದ್ರೆ ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಅಸೆಟ್ ಡಿಪ್ರಿಸಿಯೇಷನ್ ಎಷ್ಟಿರುತ್ತೋ ರೇಟು ಅದ್ರಲ್ಲಿ ಅರ್ಧನೇ ಕೊಡಬೇಕು. ಡಿಪ್ರಿಸಿಯೇಷನ್ ಆನ್ ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಅಂಡ್ ಕಂಪ್ಯೂಟರ್ಸ್ ಈಸ್ 40% ಆಸ್ ಪರ್ IT ರೂಲ್ಸ್. ನಿಮಗೆ ಬಿಗಿನಿಂಗ್ ಅಲ್ಲೇ ಹೇಳಿದ್ದೀನಿ ನಾನು, 40% ಕೊಡಬೇಕು. ನೆಕ್ಸ್ಟ್ ಇದು ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕಾಗಿರೋದು ನೀವು. ಸ್ಪೆಷಲ್ ನೋಟ್, ಅಪ್ ಟು ಪ್ರೀವಿಯಸ್ ಇಯರ್ 2018-19 ಅಂದ್ರೆ ನಿಮ್ಮ ಪ್ರೀವಿಯಸ್ ಇಯರ್ ಅಲ್ಲ, ಅದ್ರ ಹಿಂದಿನ ವರ್ಷ, ದೇರ್ ವಾಸ್ ಅನ್ ಅಸೆಟ್ ಕಾಲ್ಡ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್. ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಂತ ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ ಅಲ್ಲಿ ನೋಡಕ್ ಹೋದ್ರೆ ಕೊಡ್ತಾ ಇದ್ರದು ಇನ್ ದ ಲಿಸ್ಟ್ ಆಫ್ ಬ್ಲಾಕ್ ಆಫ್ ಅಸೆಟ್ಸ್ ಆನ್ ವಿಚ್ ದ ಡಿಪ್ರಿಸಿಯೇಷನ್ ರೇಟ್ ವಾಸ್ 15%. ಅದಕ್ಕೆ ನಾವು ಎಷ್ಟು ಕೊಡ್ತಿದ್ವಿ ಡಿಪ್ರಿಸಿಯೇಷನ್ ಅಂದ್ರೆ 15% ಕೊಡ್ತಾ ಇದ್ದಿದ್ದು. ಬಟ್ ಇನ್ ದ ಪ್ರೀವಿಯಸ್ ಇಯರ್ 19-20 ನಮ್ಮ ಪ್ರೀವಿಯಸ್ ಇಯರ್ ಬರೋ ಅಷ್ಟೊತ್ತಿಗೆ ದ ಟರ್ಮ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಈಸ್ ನಾಟ್ ಅವೈಲೇಬಲ್ ಇನ್ ದ ಲಿಸ್ಟ್ ಆಫ್ ಬ್ಲಾಕ್ ಆಫ್ ಅಸೆಟ್ಸ್. ಈಗ ನಮ್ಮ 19-20 ಪ್ರೀವಿಯಸ್ ಇಯರ್ ಅಲ್ಲಿ ಸರ್ಜಿಕಲ್ ಎಕ್ವಿಪ್ಮೆಂಟ್ ಅನ್ನೋದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಬ್ಲಾಕ್ ಆಫ್ ಅಸೆಟ್ಸ್ ಅಲ್ಲಿ ಇಲ್ಲ. ಅದು ದ ನ್ಯೂ ಟರ್ಮ್ ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಈಸ್ ಆಡೆಡ್. ಈಗೇನ್ ಮಾಡಿದ್ದಾರೆ ಅಂತಂದ್ರೆ ಬ್ಲಾಕ್ ಆಫ್ ಅಸೆಟ್ಸ್ ಅಲ್ಲಿ ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಅಂತ ಸೇರಿಸಿದ್ದಾರೆ. ಅಂಡ್ ದ ಡಿಪ್ರಿಸಿಯೇಷನ್ ಆನ್ ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಈಸ್ 40% ಆಸ್ ಪರ್ IT ರೂಲ್ಸ್. ಮೊದಲು ಸರ್ಜಿಕಲ್ ಎಕ್ವಿಪ್ಮೆಂಟ್ ಅಂತಿತ್ತು, ಅದಕ್ಕೆ 15% ಕೊಡ್ತಿದ್ವಿ. ಈಗ ಆ ಪದವನ್ನ ಬಳಸ್ತಾ ಇಲ್ಲ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಲ್ಲೇ ಇಲ್ಲ. ಅದ್ರ ಬದಲಾಗಿ ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಅಂತ ಇದೆ, ಅದಕ್ಕೆ 40% ಡಿಪ್ರಿಸಿಯೇಷನ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಇದು ಹೊಸ ಪಾಯಿಂಟ್, ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ಈಗ ಒಂದು ಡೌಟ್ ಇದೆ, ಸರ್ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಇದ್ದ ಹಾಗೆ ಕ್ವಶನ್ ಪೇಪರ್ ಅಲ್ಲಿ ನಮಗೇನಾದ್ರು ಸರ್ಜಿಕಲ್ ಎಕ್ವಿಪ್ಮೆಂಟ್ ಅಂತ ಕೊಟ್ರೆ ಎಷ್ಟು ಪರ್ಸೆಂಟ್ ಕೊಡಬೇಕು ಅಂದ್ರೆ 15% ಡಿಪ್ರಿಸಿಯೇಷನ್ ಕೊಡಿ. ಇಫ್ ದ ಅಸೆಟ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಯು ಕ್ಯಾನ್ ಪ್ರೊವೈಡ್ ಡಿಪ್ರಿಸಿಯೇಷನ್ ಅಟ್ ಓನ್ಲಿ 15%. ನೆನ್ಪಿಟ್ಕೊಂಡಿರಿ. ನಮ್ಮ ಕ್ವಶನ್ ಪೇಪರ್ಸ್ ಅಲ್ಲಿ ಬೈ ಚಾನ್ಸ್ ಬಂದ್ಬಿಟ್ರೆ ಸರ್ಜಿಕಲ್ ಎಕ್ವಿಪ್ಮೆಂಟ್ ಅಂತ ಎಷ್ಟು ಪರ್ಸೆಂಟ್ ಕೊಡಬೇಕಂದ್ರೆ 15% ಕೊಡಬೇಕು. ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಅಂದ್ರೆ 40% ಕೊಡಬೇಕು. ಇದು ಹೊಸ ಪಾಯಿಂಟ್, ಚೆನ್ನಾಗಿ ನೆನ್ಪಿಟ್ಕೋಬೇಕು. ದಟ್ಸ್ ವೈ ಇದನ್ನ ಸ್ಪೆಷಲ್ ನೋಟ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ನಾವೆಲ್ಲದಕ್ಕೂ ಸಿದ್ಧ ಇದೀವಿ. ಈಗ ಆನ್ಸರ್ ಮಾಡಕ್ ಹೋಗೋಣ. ನಾವು ಪ್ಲೀಸ್ ಟೇಕ್ ಡೌನ್
ದ ಫಾರ್ಮೆಟ್, ನಾವು ಫಾರ್ಮೆಟ್ ಬರೀತೀವಿ. ಅಸೆಸಿ ನೇಮ್ ಮಿಸ್ಟರ್ ರಾವ್, ರೆಸಿಡೆನ್ಷಿಯಲ್ ಸ್ಟೇಟಸ್ ನಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ, ರೆಸಿಡೆಂಟ್ ಆಫ್ ಚೆನ್ನೈ ಅಂತ ಕೊಟ್ಟಿದ್ದಾನೆ. ಪ್ರೀವಿಯಸ್ ಇಯರ್ 1920, ಅಸೆಸ್ಮೆಂಟ್ ಇಯರ್ 2021. ಈ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್ ಫಸ್ಟ್ ಯಾವ್ದು ಬರಬೇಕು, ಸೆಕೆಂಡ್ ಯಾವ್ದು ಬರಬೇಕು ಅನ್ನೋ ಕನ್ಫ್ಯೂಷನ್ ಬೇಡ ನಿಮಗೆ, ಯಾವ್ದಾದ್ರು ಬರಬಹುದು. ನಾವು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಟೇಕ್ ಒನ್ ಪರ್ಟಿಕ್ಯುಲರ್ಸ್ ಕಾಲಮ್, 2 ಅಮೌಂಟ್ ಕಾಲಮ್ಸ್ ತಗೊಳ್ಳಿ. ಆರ್ ಯು ರೆಡಿ? ಓಕೆ, ಫಸ್ಟ್ ನಾವೇನ್ ತಗೋಬೇಕು, ಪ್ರೊಫೆಷನಲ್ ರಿಸಿಟ್ಸ್ ಬರೀರಿ. ಪ್ರೊಫೆಷನಲ್ ರಿಸಿಟ್ಸ್ ಅಲ್ಲಿ ಯಾವ್ಯಾವ ತಗೋಬೇಕು, ಡೆಬಿಟ್ ಸೈಡ್, ರಿಸಿಟ್ ಸೈಡ್ ಇರುತ್ತೆ ನಮಗೆ. ಓಪನಿಂಗ್ ಬ್ಯಾಲೆನ್ಸ್ ಟಚ್ ಮಾಡಬಾರದು ಅಂತ ಹೇಳಿದೀನಿ. ಕನ್ಸಲ್ಟೇಷನ್ ಫೀಸ್ ಅಂತಿದೆ, 3 ವರ್ಷದ್ದು ತಗೋಬೇಕು ನಾವು. ರೈಟ್ ಡೌನ್ ಕನ್ಸಲ್ಟೇಷನ್ ಫೀ 2018-19 ಇನ್ನರ್ ಬಟ್ ಇನ್ನರ್ ಕಾಲಮ್ ಅಲ್ಲಿ ತಗೋತಾ ಇದ್ದೀನಿ. ನೀವು ಬೇಕಾದ್ರೆ ಈ 25,000 ಔಟರ್ ಕಾಲಮ್ ಇಲ್ಲಿ ಫಸ್ಟ್ ಇನ್ನರ್ ಕಾಲಮ್ ಅಲ್ಲಿ ಹಾಕ್ಬೋದು. ನೆಕ್ಸ್ಟ್ 1920 2,50,000 ಇತ್ತು, 2021 30,000. ಈಗ ಇವು ಮೂರನ್ನು ಟೋಟಲ್ ಮಾಡಿ ಐ ಕ್ಯಾನ್ ಕೀಪ್ ಇನ್ ಫಸ್ಟ್ ಇನ್ನರ್ ಕಾಲಮ್, 3,05,000 ಬಂತು. ನೆಕ್ಸ್ಟ್ ನೋಡಿಪ್ಪ, ವಿಸಿಟಿಂಗ್ ಫೀಸ್ 80,000 ಇನ್ಕಮ್ ಬರೀರಿ. ವಿಸಿಟಿಂಗ್ ಫೀ 80,000 ಫಸ್ಟ್ ಇನ್ನರ್ ಕಾಲಮ್ ಅಲ್ಲಿ. ನೆಕ್ಸ್ಟ್ ವಿನಿಂಗ್ ಫ್ರಮ್ ಲಾಟರಿ ಅಂತ ಹೇಳ್ತಾನೆ, ದಿಸ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇಲ್ಲಿ ಬರಲ್ಲ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್, ಇದು ಅಷ್ಟೇನೆ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ. ಅದಕ್ಕೆ ಇಲ್ಲಿ ನಾನು ಬ್ಲೂ ಕಲರ್ ಅಲ್ಲಿ ಇಟ್ಟಿದ್ದೀನಿ, ನಿಮ್ಗೆ ಚೆನ್ನಾಗಿ ನೆನಪಿರ್ಲಿ ಅಂತ. ನಾನು ಯಾಕೆ ಈ ತರ ಕಲರ್ಸ್ ಮಾಡ್ತಿದ್ದೀನಿ ಅಂದ್ರೆ ನಿಮ್ಗೆ ಚೆನ್ನಾಗಿ ನೆನಪಿರ್ಲಿ ಅನ್ನೋ ಉದ್ದೇಶ. ಗಿಫ್ಟ್ ಫ್ರಮ್ ಪೇಷಂಟ್ಸ್ 40,000 ಟ್ಯಾಕ್ಸಬಲ್ ಇನ್ಕಮ್ ಫಾರ್ ಎ ಡಾಕ್ಟರ್. ರೈಟ್ ಡೌನ್ ಗಿಫ್ಟ್ ಫ್ರಮ್ ಪೇಷಂಟ್ಸ್ 40,000. ನೆಕ್ಸ್ಟ್ ಶೇರ್ ಫ್ರಮ್ HUF 20,000 ನಾಟ್ ಎ ಇನ್ಕಮ್. ಸೇಲ್ ಆಫ್ ಮೆಡಿಸಿನ್ 90,000 ನಮ್ಮ ಪ್ರೊಫೆಷನ್ ಅಲ್ಲಿ ಇನ್ಕಮ್ ಅದು ಬರೀರಿ. ಸೇಲ್ ಆಫ್ ಮೆಡಿಸಿನ್ 90,000. ನೆಕ್ಸ್ಟ್ ಲೋನ್ ಫ್ರಮ್ ಬ್ಯಾಂಕ್ ಅಂತಿದೆ. ನಾನು ಹಿಂದಿನ ಪ್ರಾಬ್ಲಮ್ ಅಲ್ಲೂ ಹೇಳಿದ್ದೀನಿ, ಲೋನ್ ಫ್ರಮ್ ಬ್ಯಾಂಕ್ ಇದು ರೆಕರಿಂಗ್ ಇನ್ಕಮ್ ಅಲ್ಲ, ಅಂದ್ರೆ ಪದೇ ಪದೇ ಬರ್ತಕ್ಕಂಥ ಇನ್ಕಮ್ ಅಲ್ಲ ಒಬ್ಬ ಪ್ರೊಫೆಷನಲ್ ಡಾಕ್ಟರ್ಗೆ. ಹಾಗೇನೆ ಅದನ್ನ ಮತ್ತೆ ರೀಪೇ ಮಾಡ್ಬಿಡ್ತೀವಿ. ಇಟ್ ಈಸ್ ನಾಟ್ ಅನ್ ಇನ್ಕಮ್ ಅಂಡ್ ಇಟ್ ಈಸ್ ನಾಟ್ ಎ ಎಕ್ಸ್ಪೆಂಡಿಚರ್. ಬಟ್ ಇದಕ್ಕೆ ನಾವು ಇಂಟ್ರೆಸ್ಟ್ ಆನ್ ಲೋನ್ ಅಂತ ಕೊಟ್ಟು ಈ ಲೋನ್ ಅನ್ನ ಪ್ರೊಫೆಷನ್ ಪರ್ಪಸ್ ಯೂಸ್ ಮಾಡಿದ್ರೆ ನೋಡಿ, ಇಲ್ಲಿದೆ ನೋಡ್ರಿ, ಇಂಟ್ರೆಸ್ಟ್ ಆನ್ ಲೋನ್ ಬ್ರಾಕೆಟ್ಸ್ ಅಲ್ಲಿ ಪ್ರೊಫೆಷನ್ಗೋಸ್ಕರ ತಗೊಂಡಿರೋದು ಅಂತ ಹೇಳ್ತಾನೆ. ಇದನ್ನ ಅಲೋ ಮಾಡ್ತೀವಿ ನಾವು. ಲೋನ್ ಫ್ರಮ್ ಬ್ಯಾಂಕ್ ಈಸ್ ನಾಟ್ ಎ ಇನ್ಕಮ್. ಇಷ್ಟೇ ನಮ್ಮ ಇನ್ಕಮ್ಸ್. ಇಷ್ಟನ್ನು ಟೋಟಲ್ ಮಾಡಿ, ಟೆಲ್ ಮಿ ದ ಟೋಟಲ್. ಇವೆಲ್ಲವನ್ನ ಟೋಟಲ್ ಮಾಡಿ ಔಟರ್ ಕಾಲಮ್ ತಗೊಳ್ಳಿ. ದಟ್ ಈಸ್ ಗ್ರಾಸ್ ಪ್ರೊಫೆಷನಲ್ ರಿಸಿಟ್ಸ್ ಅಂತ ಕರಿತೀನಿ. 5,15,000 ಬರುತ್ತೆ. ನಿಮ್ಗೆ ಒಂದು ಕನ್ಫ್ಯೂಷನ್ ಇರ್ಬೋದು, ಸರ್ ಇವೆಲ್ಲ ಟೋಟಲ್ ಔಟರ್ ಕಾಲಮ್ ತಗೊಂಡ್ಮೇಲೆ ಗ್ರಾಸ್ ಪ್ರೊಫೆಷನಲ್ ರಿಸಿಟ್ಸ್ ಬರಿಬೇಕಾ ಅಂತ. ಪರವಾಗಿಲ್ಲ, ಬರಿದೇ ಇದ್ರು ನಡೀತದೆ, ಇಲ್ಲ ಹಾಗೇನೆ ಈ ಅಮೌಂಟ್ ಔಟರ್ ಕಾಲಮ್ ತಗೊಂಡ್ರು ನಡೀತದೆ. ಸೊ ಇನ್ಕಮ್ಸ್ ತಗೊಂಡಿದ್ದಾಯ್ತು. ನೆಕ್ಸ್ಟ್ ಲೆಸ್. ಏನ್ ಲೆಸ್ ಮಾಡ್ಬೇಕಂದ್ರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಥವಾ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪ್ರೊಫೆಷನ್. ಒಬ್ಬ ಡಾಕ್ಟರ್ಗೆ ಆಗ್ತಕ್ಕಂಥ ಎಕ್ಸ್ಪೆನ್ಸಸ್ ಲೆಸ್ ಮಾಡೋಣ. ಬನ್ನಿ ಪ್ರಾಬ್ಲಮ್ ನೋಡೋಣ. ನೋಡಿ ಕ್ರೆಡಿಟ್ ಸೈಡ್ ಫಸ್ಟ್ ಐಟಮ್ ರೆಂಟ್ ಆಫ್ ಕ್ಲಿನಿಕ್ ಅಂತಿದೆ. 2 ವರ್ಷದ್ದು 18-19 ಇದೆ, ಮತ್ತೆ 19-20 ಎರಡೂ ಕೂಡ ಲೆಸ್ ಮಾಡಬೇಕು. ಬರೀರಿ ರೆಂಟ್ ಆಫ್ ಕ್ಲಿನಿಕ್ 19-20 80,000, 20-21 1,20,000. 20-21 ಅಂದ್ರೆ ನೆಕ್ಸ್ಟ್ ಇಯರ್ದು ಅಡ್ವಾನ್ಸ್ ಆಗಿ ಈಗಲೇ ಪೇ ಮಾಡ್ತಿದ್ದಾನೆ, ನಾವು ಕೊಡಬಹುದು. ಎರಡೂ ಟೋಟಲ್ ಮಾಡಿದ್ರೆ 2 ಲಕ್ಷ ಬರುತ್ತೆ ಫಸ್ಟ್ ಇನ್ನರ್ ಕಾಲಮ್ ತಗೊಂಡೆ. ಇದು ಅಲೋಯಬಲ್ ಎಕ್ಸ್ಪೆನ್ಸಸ್ ಪ್ರೊಫೆಷನಲ್. ನೆಕ್ಸ್ಟ್ ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಅಂತ ಹೇಳಿದೆ 1 lakh ಇದೆ. ಇದನ್ನು ಕೊಂಡ್ಕೊಂಡಿದ್ದಾರೆ ಅವರು, ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಿ ನೀವು. ದಿಸ್ ಇಸ್ ಎ ನ್ಯೂ ಅಸೆಟ್. ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಅನ್ನೋದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಮ್ಮ ಪ್ರೀವಿಯಸ್ 19-20 ಅಲ್ಲಿ ಹೊಸದಾಗಿ ಬಳಸ್ತಾ ಇದ್ದಾರೆ. ಐ ಆಮ್ ರಿಪೀಟಿಂಗ್ ಅಗೈನ್. ಸರ್ಜಿಕಲ್ ಎಕ್ವಿಪ್ಮೆಂಟ್ ಅನ್ನೋ ಪದ ಮೊದಲು ಇರ್ತಿತ್ತು, ಈಗ ಸರ್ಜಿಕಲ್ ಎಕ್ವಿಪ್ಮೆಂಟ್ ಅನ್ನೋ ಪದ ಕೊಟ್ಟಿಲ್ಲ ನಮ್ಮ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಫಾರ್ ದ ಪ್ರೀವಿಯಸ್ ಇಯರ್ 19-20. ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಅಂತಿದೆ. ಇದಕ್ಕೆ ಡಿಪ್ರಿಸಿಯೇಷನ್ 40% ಕೊಡಬೇಕು. ಹಾಗೇನೆ ನಮಗೆ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಇದೆ, ನೀವು ಗಮನಿಸಬೇಕು. ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಅಂಡ್ ಕಂಪ್ಯೂಟರ್ಸ್ ವರ್ ಪರ್ಚೇಸ್ಡ್, ಕೊಂಡ್ಕೊಂಡಿರೋದು ಅಂಡ್ ಪುಟ್ ಟು ಯೂಸ್, ಅದನ್ನ ಬಳಕೆ ಮಾಡ್ತಾ ಇರೋ ಡೇಟ್ ಯಾವುದು ಅಂದ್ರೆ 10/9/2019. 180 ದಿವಸಕ್ಕಿಂತ ಜಾಸ್ತಿ ಬಳಸಿದಾರ ಅಂತ ನೋಡ್ಕೋಬೇಕು. ಬಳಸಿದ್ದಾರೆ, ನಾವು ಅವಾಗಲೇ ನೋಡಿದ್ವಿ. ನಾವು ಬರೀರಿ ಡಿಪ್ರಿಸಿಯೇಷನ್ ಆನ್ ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಎಷ್ಟು ತಗೊಂಡಿದ್ದು ನಾವು 1 lakh ಇಂಟು ಎಷ್ಟು ಪರ್ಸೆಂಟು 40%. ಆನ್ಸರ್ ಹೇಳಿ ಯಾರಾದ್ರು 40,000. ನೆಕ್ಸ್ಟ್ ಕಂಪ್ಯೂಟರ್ಸ್ ಅಂತಿದೆ 50,000. ಕಂಪ್ಯೂಟರ್ಸ್ಗೂ ಅಷ್ಟೇ 40% ಡಿಪ್ರಿಸಿಯೇಷನ್. ಕಂಪ್ಯೂಟರ್ಸ್ ಅನ್ನು ಕೂಡ ತಗೊಂಡ್ಮೇಲೆ 180 ಡೇಸ್ಗಿಂತ ಜಾಸ್ತಿ ಬಳಸಿದ್ದಾರೆ. ಬರೀರಿ ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ಸ್ ತಗೊಂಡಿರೋದು 50,000 ಇಂಟು 40%. ದ ಅಮೌಂಟ್ ಈಸ್ 20,000 ಅಲೋಯಬಲ್ ಡಿಪ್ರಿಸಿಯೇಷನ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಪ್ರೊಫೆಷನ್ ಅಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಏನಂತ ಅಂದ್ರೆ ಅರ್ಥ, ಇಲ್ಲಿ ನೋಡಿ ಲೋನ್ ಫ್ರಮ್ ಬ್ಯಾಂಕ್ ಅಂತ ತಗೊಂಡಿದ್ರು 1,50,000 ಅದು ಇನ್ಕಮ್ ಅಲ್ಲ ಅಂತ ಹೇಳಿದ್ವಿ. ಲೋನ್ ಪ್ರೊಫೆಷನ್ಗೋಸ್ಕರನೇ ತಗೊಂಡಿರೋದು, ಅದಕ್ಕೆ ಇಂಟ್ರೆಸ್ಟ್ ಅನ್ನ ಅಲೋ ಮಾಡಬಹುದು ಫುಲ್ ಅಮೌಂಟ್. ಬರೀರಿ ಇಂಟ್ರೆಸ್ಟ್ ಆನ್ ಲೋನ್ ಬ್ರಾಕೆಟ್ಸ್ ಅಲ್ಲಿ ಪ್ರೊಫೆಷನಲ್ ಪರ್ಪಸ್ ಅಂತ ಬರ್ಕೊಳ್ಳಿ 12,000. ನೆಕ್ಸ್ಟ್
ಪ್ರೊಫೆಷನಲ್ ಬುಕ್ಸ್ ಪರ್ಚೇಸ್ ಆನ್ಯುಯಲ್ ಪಬ್ಲಿಕೇಶನ್ ಅಂತ ಹೇಳ್ತಾರೆ, ಅಲೋ ಮಾಡಬಹುದು. ಬಟ್ ಬುಕ್ಸ್ ತಗೊಂಡ್ರೆ ಪೂರ್ತಿ ಅಮೌಂಟ್ ಅಲ್ಲ, ಇಟ್ ಈಸ್ 40%. ರೈಟ್ ಡೌನ್. ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷನಲ್ ಬುಕ್ಸ್ ತಗೊಂಡಿರೋದು 15,000 ಇಂಟು 40%, ದ ಅಮೌಂಟ್ ಈಸ್ 6,000. ನೆಕ್ಸ್ಟ್ ಪರ್ಚೇಸ್ ಆಫ್ ಕಾರ್ 1,50,000. ಇದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ನೀವು. ನೋಡಿ, ಕಾರ್ ಪರ್ಚೇಸ್ ಮಾಡೋದು 1,50,000 ಇದೆ, ಈ ವರ್ಷ ಕೊಂಡ್ಕೊಂಡಿರೋದು. ಅಡ್ಜಸ್ಟ್ಮೆಂಟ್ ಬನ್ನಿ. WDV ಆಫ್ ಕಾರ್ ಆನ್ 31/3/2019 ವಾಸ್ 1 lakh. ಆಲ್ರೆಡಿ ನಮ್ಮ ಪ್ರೀವಿಯಸ್ ಇಯರ್ ಮೊದಲನೇ ದಿವಸ 1 ಲಕ್ಷ ಇತ್ತು, ಮತ್ತೆ ಕಾರನ್ನ ನಾವು ಕೊಂಡ್ಕೊಂಡಿದೀವಿ. ಎರಡಕ್ಕೂ ಡಿಪ್ರಿಸಿಯೇಷನ್ ಕೊಡಬೇಕು 15%. ಆದರೆ 60% ಮಾತ್ರ ಅಲೋ ಮಾಡಬೇಕು. ಯಾಕೆ ಅಂದ್ರೆ ಪ್ರೊಫೆಷನ್ ಯೂಸ್ ಮಾಡೋದು 60%. ಎಸ್, ಬರೀರಿ. ಡಿಪ್ರಿಸಿಯೇಷನ್ ಆನ್ ಕಾರ್. ಫಸ್ಟ್ ನಮ್ಮ ಹತ್ರ ಇದ್ದಿದ್ದ ಕಾರ್ 1,50,000 ಪ್ಲಸ್ ಮತ್ತೆ ತಗೊಂಡಿದ್ದೆಷ್ಟು 1 lakh. ಎರಡು ಸೇರಿಸಿ 2,50,000 ಕಾರ್ ಇದೆ. ಇಂಟು ಅದಕ್ಕೆ ಡಿಪ್ರಿಸಿಯೇಷನ್ 15%, ಇಂಟು ಅದರಲ್ಲಿ 60% ಮಾತ್ರ ಅಲೋ ಮಾಡ್ತೀವಿ. ಹಾಕಿ ಕ್ಯಾಲ್ಕುಲೇಟರ್ ಎಲ್ಲರೂ. 1,50,000 ಪ್ಲಸ್ 1 lakh 2 lakh ಬರುತ್ತೆ. ಅದಕ್ಕೆ 15% ಇಂಟು 60% ಎಷ್ಟು ಬರುತ್ತೆ ನೋಡ್ರಪ್ಪ? 22,500 ಬರುತ್ತೆ. ನೆಕ್ಸ್ಟ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ಮನೆಯಲ್ಲಿ ಖರ್ಚಾಗಿರೋ ಖರ್ಚು. ಇದನ್ನ ನಾವು ಪ್ರೊಫೆಷನ್ ಇಂದ ಲೆಸ್ ಮಾಡಲ್ಲ. ಇನ್ಕಮ್ ಟ್ಯಾಕ್ಸ್ ನಾಟ್ ಅಲೋಡ್. ಇವೆಲ್ಲ ಪರ್ಸನಲ್ ಲಯಬಿಲಿಟಿ ಅಂತ ಅರ್ಥ, ಅವನು ಸ್ವಂತ ಜವಾಬ್ದಾರಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ನಾಟ್ ಅಲೋಡ್, ಪ್ರೊಫೆಷನ್ ಇನ್ಕಮ್ ಇಂದ ಲೆಸ್ ಮಾಡಬಾರ್ದು. ಗಿಫ್ಟ್ ಟು ಮದರ್ 12,000, ಅವ್ರ ತಾಯಿಗೆ ಅವ್ನು ಗಿಫ್ಟ್ ಕೊಟ್ಟಿದ್ದಾನೆ, ಬಿಸ್ನೆಸ್ ಇನ್ಕಮ್ ಇಂದ ಲೆಸ್ ಮಾಡಬಾರ್ದು ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆ. ಕಾರ್ ಎಕ್ಸ್ಪೆನ್ಸಸ್ ಅಲೋ ಮಾಡಬಹುದು 30,000ಕ್ಕೆ, ಆದ್ರೆ ಟೋಟಲ್ 30,000 ಅಲ್ಲ, 60% ಮಾತ್ರ. ರೈಟ್ ಡೌನ್. ಕಾರ್ ಎಕ್ಸ್ಪೆನ್ಸಸ್ 30,000 ಖರ್ಚಾಗಿದೆ ಇಂಟು 60% ಓನ್ಲಿ, 18,000 ಬರುತ್ತೆ. ನೆಕ್ಸ್ಟ್ ಲಾಟ್ರಿ ಟಿಕೆಟ್ 25,000. ನೋಡಿ, ಮಹಾನ್ ಭಾವ ಇವನು ಒಂದು ಲಾಟ್ರಿ ಟಿಕೆಟ್ ತಗೊಂಡ್ರೆ ಖರ್ಚನ್ನ 25,000 ಖರ್ಚು ಅಂತ ತೋರಿಸ್ತಾ ಇದ್ದಾನೆ ಪೇಮೆಂಟ್ಸ್ ಅಲ್ಲಿ. ಲಾಟ್ರಿ ಟಿಕೆಟ್ ಕೊಂಡ್ಕೊಂಡಿರೋದು ಎಕ್ಸ್ಪೆಂಡಿಚರ್ ಅಂತ ಅಲೋ ಮಾಡಬಾರದು. ಸ್ಯಾಲರಿ ಟು ಸ್ಟಾಫ್ 1,20,000 ಅಲೋ ಮಾಡಬೇಕು. ಬರೀರಿ. ಸ್ಯಾಲರಿ ಟು ಸ್ಟಾಫ್ 1,20,000 ಅಲೋಯಬಲ್ ಎಕ್ಸ್ಪೆನ್ಸಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ತಗೋಬಾರ್ದು. ಅಡ್ಜಸ್ಟ್ಮೆಂಟ್ಸ್ ಇರೋವೆಲ್ಲ ತಗೊಂಡಿದ್ದಾಯ್ತು. ಈಗ ಈ ಎಲ್ಲ ಐಟಮ್ಸ್ ಅನ್ನ ಟೋಟಲ್ ಮಾಡಿ. ಐ ವಾಂಟ್ ದ ಟೋಟಲ್ ಆಫ್ ದಿಸ್. ಓಕೆ, 4,38,500 ಬರುತ್ತೆ. ಏನಿದು ಅಂದ್ರೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಇದು ನೋಡಿ, ಇಲ್ಲಿ ಗ್ರಾಸ್ ಪ್ರೊಫೆಷನಲ್ ರಿಸಿಟ್ಸ್ 5,15,000 ಬಂದಿದೆ ಒಬ್ಬ ಡಾಕ್ಟರ್ಗೆ. ಅವನಿಗೆ ಅಲೋಯಬಲ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ 4,38,500 ಇದೆ. ಮೈನಸ್ ಮಾಡಿ. 5,15,000 minus 4,38,000. The answer is 76,500. What is this? This is called taxable income from profession. ಈಗ ನಿಮಗೆ ಇಷ್ಟೊತ್ತು ಮಾಡಿರ್ತಕ್ಕಂಥ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಈ ಸೆಷನ್ನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.